ಅಧಿವೇಶನವನ್ನು ನಾವು ಮಾಡ್ತಾ ಇದ್ದೀವಿ. ಆ ಅಧಿವೇಶನಕ್ಕೆ ರಾಷ್ಟ್ರದ ಎಲ್ಲ ಪ್ರಮುಖ ವಿಶ್ವವಿದ್ಯಾಲಯಗಳಿಂದ ತತ್ವಜ್ಞಾನಿಗಳು ಮತ್ತು ರಾಷ್ಟ್ರದ ಪ್ರಮುಖ ಧಾರ್ಮಿಕ ಸಂಸ್ಥೆಗಳಾಗಿರುವಂಥ, ಅದು ರಾಮಕೃಷ್ಣ ಮಿಷನ್ ಆಗಿರ್ಬೋದು, ಇಸ್ಕಾನ್ ಆಗಿರ್ಬೋದು, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಸೆಂಟರ್ ಆಗಿರ್ಬೋದು, ಮತ್ತೆ ಅಕ್ಷರಧಾಮ ಆಗಿರ್ಬೋದು, ಅಲ್ಲಿಂದಲೂ ಸಹ ಜನ ಬರ್ತಾ ಇದ್ದಾರೆ. ಆ 3 ದಿವಸಗಳ ಕಾರ್ಯಕ್ರಮಕ್ಕೆ ಕೇಂದ್ರೀಯ ಮಂತ್ರಿಗಳಾಗಿರುವಂತವರು, ಯೂನಿಯನ್ ಕಲ್ಚರ್ ಮಿನಿಸ್ಟರ್ ಅವರು ಬರುವಂತ ಸಾಧ್ಯತೆ ಇದೆ. ಅದರ ಬಗ್ಗೆ ನಾನು ಮತ್ತೊಮ್ಮೆ ನಿಮಗೆ ಪ್ರೆಸ್ ಮೀಟ್ ಅನ್ನ, ಕಾರ್ಯಕ್ರಮದ ಪಟ್ಟಿ ತಯಾರಾದ ನಂತರ ನಿಮಗೆ ಅದರ ಬಗ್ಗೆ ಇನ್ನೊಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮ, ಇವತ್ತಿನ ಪ್ರೆಸ್ ಮೀಟ್ ಅನ್ನ ನಿಮ್ಮನ್ನ ಯಾಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ, ಈ 3 ದಿವಸಗಳ ಕಾರ್ಯಕ್ರಮದಕ್ಕಿಂತ ಮುಂಚೆ ಇಡೀ ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಈ ಸ್ಟೂಡೆಂಟ್ಸ್ ಕಮ್ಯುನಿಟಿಯನ್ನ, ವಿದ್ಯಾರ್ಥಿಗಳನ್ನ, ಅದು PUC ವಿದ್ಯಾರ್ಥಿಗಳಾಗಿರ್ಬೋದು, ಪ್ರೈಮರಿ ಸ್ಕೂಲ್ ದಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, PG ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಕಾಲರ್ಸ್ ಆಗಿರ್ಬೋದು, ಇವರೆಲ್ಲ ಮಕ್ಕಳನ್ನ ತತ್ವಜ್ಞಾನಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಪರಿಚಯ ಮಾಡಿಕೊಡೋ ದೃಷ್ಟಿಕೋನದಿಂದ ನಾವು ಕಾಂಪಿಟೇಷನ್ಗಳನ್ನ, ಸ್ಪರ್ಧೆಗಳನ್ನ ಏರ್ಪಾಡು ಮಾಡ್ತಾ ಇದ್ದೀವಿ. ಅದರ ಸಂಪೂರ್ಣ ಪ್ಲಾನ್ ಅನ್ನ ಈಗಾಗಲೇ ಮಾಡಿಕೊಂಡಿದ್ದೀವಿ. ಒಂದು, ಈ ಎಲ್ಲ ಕಾರ್ಯಕ್ರಮಗಳು ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿ ತತ್ವಜ್ಞಾನ ಮತ್ತು ಅಧ್ಯಾತ್ಮದ ಕಡೆಗೆ ಎಳೆಯುವಂತಹ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಅದರಲ್ಲಿ ಒಂದು ನ್ಯಾಷನಲ್ SEA ಕಾಂಪಿಟೇಷನ್ ಅನ್ನು ಇಟ್ಕೊಂಡಿದ್ದೀವಿ, ನ್ಯಾಷನಲ್ SEA ಕಾಂಪಿಟೇಷನ್. ಎರಡನೇದ್ದು ಸಿಂಗಿಂಗ್ ಕಾಂಪಿಟೇಷನ್, ಭಕ್ತಿ ಗೀತೆಗಳನ್ನ, ಯಾವುದೇ ಭಕ್ತಿ ಗೀತೆಗಳಾಗಿರ್ಬೋದು, ಅದು ಮಹಾರಾಷ್ಟ್ರ ಸಂತರ ಅಭಂಗಗಳಾಗಿರ್ಬೋದು, ಕರ್ನಾಟಕದ ದಾಸರ ಪದಗಳಾಗಿರ್ಬೋದು, ಅಥವಾ ಶರಣರ ವಚನಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು. ಆದರೆ ಎಕ್ಸ್ಕ್ಲೂಸಿವ್ಲಿ ಮಿಸ್ಟಿಕಲ್ ಲಿಟ್ರೇಚರ್ದಿಂದ, ಅನುಭವ ಸಾಹಿತ್ಯದಿಂದ ಬಂದಂತ ಒಂದು ಭಕ್ತಿಗೀತೆಗಳ ಒಂದು ಸ್ಪರ್ಧೆ ನಡೆಯುತ್ತೆ. ಅದಲ್ಲದೆ ಎಲೋಕೇಶನ್ ಕಾಂಪಿಟೇಷನ್ ಅನ್ನು ಮಾಡ್ತಾ ಇದ್ದೀವಿ. ಅದು ಸಂತರ ಬಗ್ಗೆನೇ ಮಾಡ್ತಾ ಇದ್ದೀವಿ, ಅಧ್ಯಾತ್ಮದ ಬಗ್ಗೆ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಅದರಲ್ಲಿ ಒಂದು ಮರಾಠಿಯಲ್ಲಿ ಸ್ಪರ್ಧೆ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಮತ್ತೆ ಇಂಗ್ಲಿಷ್ನಲ್ಲಿರುತ್ತೆ. ಅದಲ್ಲದೆ ಬಹಳ ಮುಖ್ಯವಾಗಿರುವಂತಹ ಇನ್ನೊಂದು ಸ್ಪರ್ಧೆಯನ್ನು ನಾವು ಮಾಡ್ತಾ ಇರುವಂತದ್ದು ಪೇಂಟಿಂಗ್ ಕಾಂಪಿಟೇಷನ್ಸ್. ಅದು ಬಹಳ ಮಹತ್ವದ್ದಾಗಿರುವಂಥದ್ದು. ಪೇಂಟಿಂಗ್ ಕಾಂಪಿಟೇಷನ್ ನಾವು ಮಾಡ್ತಾ ಇದ್ದೀವಿ. ಈ ರಾಷ್ಟ್ರೀಯ ಅಧಿವೇಶನ ಏನಾಗುತ್ತೆ ನಮ್ಮದು 11, 12, 13, ಅದಕ್ಕಿಂತ ಮುಂಚೆ 9ನೇ ತಾರೀಕುಗೆ ಮತ್ತೆ 8, 9, 10 3 ದಿವಸಗಳ ಕಾಲ ಇವುಗಳನ್ನ ನಮ್ಮ ಸಂಸ್ಥೆಯಲ್ಲಿ ನಡೆಸುವಂತಹದ್ದನ್ನ ಈಗಾಗಲೇ ಫೈನಲ್ ಆಗಿದೆ. ಈಗಾಗಲೇ ಎಂಟ್ರಿಗಳು ಸಹ ಬರ್ತಾ ಇವೆ. ಅದರ ಬಗ್ಗೆ ನಾನು ನಿಮಗೆ ಲಿಟ್ರೇಚರ್ ಅನ್ನು ಕೊಟ್ಟಿದ್ದೀನಿ. ಒಂದು ಲಿಟ್ರೇಚರು ಈ 3-4 ಕಾಂಪಿಟೇಷನ್ಗಳ ಬಗ್ಗೆ ನಿಮಗೆ ನಾನು ಶೇರ್ ಮಾಡಿದ್ದೇನೆ. ಮತ್ತೊಂದು ರಾಷ್ಟ್ರೀಯ ಅಧಿವೇಶನ 11, 12, 13 ನಾನು ನಿಮ್ಗೆ ಕೂಡ ಶೇರ್ ಮಾಡಿದೆ. 11, 12, 13ರಲ್ಲಿ ರಾಷ್ಟ್ರ ಮಟ್ಟದ ಚಿಂತಕರು ಬರೋರಿದ್ದಾರೆ. ಅದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಇನ್ನೊಮ್ಮೆ ನಾನು ಕೊಡ್ತೀನಿ. ಆದರೆ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇರುವಂತದ್ದು, ಇದರ ಬಗ್ಗೆ ಸ್ವಲ್ಪ ಅಧಿಕೃತವಾಗಿ ನಿಮ್ಮ ಎಲ್ಲ ಪತ್ರಿಕೆಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಈ ಒಂದು ಸ್ಪರ್ಧೆಗಳ ಉಪಯೋಗವನ್ನ ಎಲ್ಲರೂ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ನಾವು ಪ್ರತಿಯೊಂದು ಕಾಲೇಜಿಗೂ ಬಹುಮಾನಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದೀವಿ, ಮತ್ತೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಗಳನ್ನು ಕೊಡ್ತಾ ಇದ್ದೀವಿ.